ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ಮಧ್ಯಾಹ್ನ ಊಟಕ್ಕೆ ಒಂದು ತಂಬಳಿ ಮಾಡ್ತಾ ಇದ್ದೇನೆ. ನಾರ್ಮಲಿ ನಾನು ಸುಮಾರು ತಂಬಳಿ ತೋರಿಸಿದ್ದೇನೆ ನಾನು ಚಾನಲಲ್ಲಿ. ಆದರೆ ಇದೊಂದು ಡಿಫ್ರೆಂಟ್ ಆಗಿದೆ ಈ ತಂಬಳಿ ತೋರಿಸೋದು ನಾನು. ಇದು ಯಾವುದು ತಂಬಳಿ ಅಂದರೆ ಇದು ಲಿಂಬೆಹಣ್ಣಿನ ಸಿಪ್ಪೆ ಇದೆಯಲ್ಲ ಅದರದ್ದು ತಂಬಳಿ ಇದು. ಆಲ್ರೆಡಿ ನಾನು ಲಿಂಬೆಹಣ್ಣು ಸಿಪ್ಪೆಯನ್ನು ತೆಗೆದು ನಾನು ಏನು ಮಾಡ್ತೀನಿ ಅಂದರೆ ಲಿಂಬೆಹಣ್ಣನ್ನು ತಗೊಂಬಂದು ರಸ ತೆಗೆದು ಇಟ್ಕೊಳ್ತೇನೆ. ಆ ರಸ ತೆಗೆದು ಆ ಸಿಪ್ಪೆನು ನಾನು ಬಿಸಾಡಲ್ಲ, ಅದನ್ನು ಉಪ್ಪಲ್ಲಿ ಹಾಕಿ ಇಟ್ಕೊಳ್ತೇನೆ. ಅದು ಉಪ್ಪಿನಕಾಯಿ ಥರ ಯೂಸ್ ಮಾಡ್ಕೊಳ್ಬೋದು, ಇಲ್ಲಾಂದ್ರೆ ರೀತಿ ಚಟ್ನಿ ತಂಬಳಿ ಎಲ್ಲ ಮಾಡ್ಕೊಳ್ಬೋದು. ನೋಡಿ ಅದೇ ಇದು ರಸ ತೆಗೆದಿರೋ ಸಿಪ್ಪೆ ಇದು. ನೀವು ಕೂಡ ಬಿಸಾಡಬೇಡಿ. ನಮ್ಮ ಹಿಂದಿನ ಕಾಲದವರೆಲ್ಲ ಎಷ್ಟೆಲ್ಲ ಇದು ಮಾಡಿದ್ದಾರೆ ನೋಡಿ, ಅವರೆಲ್ಲ ಯಾವುದನ್ನು ಬಿಸಾಡಲ್ಲ. ನಾವೀಗ ಏನು ಮಾಡ್ತೇವೆ, ರಸ ತೆಗೆದು ಬಿಸಾಡ್ತೇವೆ. ಅವ್ರು ಅದನ್ನು ಕೂಡ ಯೂಸ್ ಮಾಡ್ತಾ ಇದ್ರು. ಇದು ನೀವೇನು ಮಾಡ್ಕೊಳ್ಬೇಕಂದ್ರೆ, ಇದು ನಾನು ಆಲ್ರೆಡಿ ಒಂದು ವಾರ ಮೊದಲೇ ಉಪ್ಪಲ್ಲಿ ಹಾಕಿಟ್ಟಿದ್ದೆ, ಅದರಿಂದ ಅದನ್ನೇ ಯೂಸ್ ಮಾಡ್ತಿದ್ದೇನೆ. ಇಲ್ಲಾಂದರೆ ನೀವು ಸ್ವಲ್ಪ ಬಿಸಿನೀರಲ್ಲಿ ಬೇಯಿಸ್ಕೊಳ್ಬೇಕಾಗುತ್ತೆ. ಅದು ಮೆತ್ತಗೆ ಇರಬೇಕು, ಯಾಕೆಂದರೆ ಅದು ಗಟ್ಟಿ ಇರುತ್ತಲ್ಲ ಸಿಪ್ಪೆ, ಇದು ಸ್ವಲ್ಪ ಮೆತ್ತಗಾಗಬೇಕು. ಅದರಿಂದ ನೀವು ಬಿಸಿನೀರಲ್ಲಿ ಹಾಕಿ ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಅದು ಮೆತ್ತಗಾಗುತ್ತೆ. ಆಮೇಲೆ ನೀವು ಅದನ್ನು ಇನ್ಸ್ಟೆಂಟಾಗಿ ಯೂಸ್ ಮಾಡ್ಕೊಳ್ಬೋದು. ಸಿಪ್ಪೆ ಒಂದು ಲಿಂಬೆಹಣ್ಣಿದು ಸಿಪ್ಪೆ ಸಾಕು ನಿಮಗೆ ತಂಬಳಿ ಮಾಡಲಿಕ್ಕೆ. ಇವಾಗ ಇದಕ್ಕೇನೆಲ್ಲ ಬೇಕಂತ ನಾನು ನಿಮ್ಗೆ ಹೇಳ್ತೇನೆ. ಒಂದು ಲಿಂಬೆಹಣ್ಣಿದೆ ಸಿಪ್ಪೆ ತೊಗೊಂಡಿದ್ದೇನೆ, 2 ಸಿಪ್ಪೆ. ಒಂದು ಕಟ್ ಮಾಡುವಾಗ 2 ಭಾಗ ಆಗುತ್ತಲ್ಲ ಅದು. ಇದಕ್ಕೊಂದು ಸ್ವಲ್ಪ ಮೊಸರು ಬೇಕು. ಇದು ಮೊಸರು ಹೇಗೆ ಅಂದರೆ ನಿಮಗೆ ಹುಳಿ ಇರಬಾರ್ದು, ಹುಳಿ ಇಲ್ಲದ ಮೊಸರು ತೊಗೊಳ್ಬೇಕು. ಯಾಕೆಂದರೆ ಇದು ಆಲ್ರೆಡಿ ಹುಳಿ ಇರುತ್ತಲ್ವಾ, ಅದರಿಂದ ಹುಳಿ ಇಲ್ಲದ ಮೊಸರು ತೊಗೊಳ್ಳಿ. ಇದು ಮಜ್ಜಿಗೆ ಇದ್ರೂ ಆಗುತ್ತೆ, ಮಜ್ಜಿಗೆ ಇದ್ರೂ ಹಾಕ್ಕೊಳ್ಬೋದು. ಇದಕ್ಕೊಂದು 2ರಿಂದ 3 ಹಸಿಮೆಣಸಿನ್ಕಾಯಿ, ಮತ್ತು ಒಂದು ಅರ್ಧ ಸ್ಪೂನು ಜೀರಿಗೆ, ಮತ್ತು ಒಂದು ಸ್ವಲ್ಪ ರುಬ್ಕೊಳ್ಳಿಕ್ಕೆ ಹಸಿ ತೆಂಗಿನಕಾಯಿ. ಮತ್ತು ಇದು ಸ್ಟಾರ್ ಫ್ರೂಟ್ಸ್ ಅಂತ, ಇದನ್ನು ಇದ್ರ ಜೊತೆ ಹಾಕಿ ಮಾಡ್ತಾ ಇದ್ದೇನೆ. ಯಾಕೆಂದರೆ ಇದು ತುಂಬ ಒಳ್ಳೆಯದು. ಇದು ನಾನು ಅತ್ತಿಗೆ ಮನೆಯಿಂದ ಬೆಂಗಳೂರಿಂದ ತಂದಿದ್ದೆ. ಅವರು ಇದನ್ನು ಹಾಕಿ ಮಾಡ್ತಾ ಇದ್ರು ತಂಬಳಿ. ಅದರಿಂದ ನಾನು ಕೂಡ ಇದನ್ನು ಟ್ರೈ ಮಾಡಲಿಕ್ಕೆ ಮಾಡ್ತಾ ಇದ್ದೇನೆ. ತುಂಬ ಚೆನ್ನಾಗಿ ಬಂದಿತ್ತು. ಇದನ್ನು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಇದರಲ್ಲಿ ವಿಟಮಿನ್ ಸಿ ತುಂಬ ಇರುತ್ತೆ. ಅದರಿಂದ ನಮಗೆ ತುಂಬ ಹ್ಯುಮಿನಿಟಿ ಕೊಡುತ್ತೆ ಇದು, ಮತ್ತು ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಕೊಡುತ್ತೆ ಇದು. ಇದು ಸ್ವಲ್ಪ ಜಾಸ್ತಿ ಹುಳಿ ಇರಲ್ಲ, ಲೈಟಾಗಿ ಹುಳಿ ಇರುತ್ತೆ. ಇದನ್ನು ಹಾಕ್ಕೊಂಡು ನಾನು ಎಲ್ಲ ರುಬ್ಕೊಂಡು ಮತ್ತೆ ಬಂದು ನಿಮಗೆ ತೋರಿಸ್ತೇನೆ. ಇವಾಗ ನೋಡಿ, ನಾನು ಮಿಕ್ಸಿಯಲ್ಲಿ ರುಬ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೇನೆ. ಏನೆಲ್ಲ ಹಾಕಿದ್ದೇನೆ ಅಂದರೆ ಹಸಿಮೆಣಸಿನ್ಕಾಯಿ ಹಾಕಿದ್ದೇನೆ, ಮತ್ತು ಅದು ಲಿಂಬೆ ಹಣ್ಣಿದು ಸಿಪ್ಪೆ ಇತ್ತಲ್ಲ ಅದು ಹಾಕಿದ್ದೇನೆ, ಮತ್ತು ಇದು ಸ್ಟಾರ್ ಫ್ರೂಟ್ಸ್ ನೋಡಿ ಇದನ್ನು ಕಟ್ ಮಾಡಿ ಹಾಕಿದ್ದೇನೆ, ಮತ್ತು ಜೀರಿಗೆ, ತೆಂಗಿನಕಾಯಿ ಹಾಕಿ ಇವಾಗ ಇದನ್ನು ರುಬ್ಕೊಂಡು ಬರಬೇಕು. ಇದಕ್ಕೊಂದು ಸ್ವಲ್ಪ ನೋಡಿ ರುಬ್ಕೊಂಡಾಗಿದೆ, ಈ ರೀತಿ ರುಬ್ಕೊಂಡಿದ್ದೇನೆ, ಸಣ್ಣ ರುಬ್ಕೊಳ್ಬೇಕು ಈ ರೀತಿ. ಇವಾಗ ಇದಕ್ಕೊಂದು 1/4 ಸ್ಪೂನ್ ಉಪ್ಪು ಹಾಕ್ತಾ ಇದ್ದೇನೆ. ಯಾಕೆಂದರೆ ನಾನು ಆಲ್ರೆಡಿ ಲಿಂಬೆಹಣ್ಣು ಸಿಪ್ಪೆನ ಉಪ್ಪಲ್ಲಿ ನಾನು ನೆನೆಸಿಟ್ಟಿದ್ದೆ, ಅದರಿಂದ ಅದು ಸಿಪ್ಪೆಯಲ್ಲಿ ಕೂಡ ಉಪ್ಪಿತ್ತು, ಅದರಿಂದ ಇದಕ್ಕೊಂದು ಸ್ವಲ್ಪನೇ ಉಪ್ಪು ಹಾಕ್ತಾ ಇದ್ದೇನೆ. ಮತ್ತೊಂದು ಸ್ವಲ್ಪ ಇವಾಗ ಮೊಸರು ಮಿಕ್ಸ್ ಮಾಡಬೇಕು. ಇದು ಹುಳಿ ಇರಬಾರ್ದು ಈ ಮೊಸರು. ಮತ್ತು ನಿಮ್ಮ ಹತ್ರ ಏನು ಅಂದರೆ ಸ್ಟಾರ್ ಫ್ರೂಟ್ಸ್ ಇಲ್ಲ ಅಂದರೆ ಅದೇ ಹಾಗೆ ಮಾಡ್ಕೊಳ್ಬೋದು, ಸಿಪ್ಪೆಯಲ್ಲಿ ಇದು ಮಾಡ್ಕೊಳ್ಬೋದು, ತಂಬಳಿ ಮಾಡ್ಕೊಳ್ಬೋದು. ಸ್ಟಾರ್ ಫ್ರೂಟ್ಸ್ ಏನು ಬೇಕು ಅಂತಿಲ್ಲ, ಬರೀ ಸಿಪ್ಪೆ ಇರುತ್ತಲ್ಲ, ನೀವು ಲಿಂಬೆಹಣ್ಣು ರಸ ತೆಗೆದು ಸಿಪ್ಪೆಯನ್ನು ಬಿಸಾಡ್ತಿರಲ್ಲ, ಅದು ಬದಲು ಅದನ್ನು ಒಂದು ಸ್ವಲ್ಪ ಬಿಸಿನೀರಲ್ಲಿ ಹಾಕಿ ಬೇಯಿಸಿ ಈ ರೀತಿ ತಂಬಳಿ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ ಇದು. ಇದಕ್ಕೆ ಮೊಸರು ಹಾಕಿ ಮಿಕ್ಸ್ ಮಾಡಿದ್ದೇನೆ. ಅದಕ್ಕೆ ಮೊಸರು ಹಾಕ್ಕೊಂಡ್ರೆ ಸಾಕು ನಿಮಗೆ. ಕೆಲವರು ಇನ್ನೂ ತುಂಬ ತೆಳು ಮಾಡ್ತಾರೆ, ಬೇಕಾದ್ರೆ ನಿಮ್ಗೆ ಇನ್ನೂ ತೆಳು ಮಾಡ್ಕೊಳ್ಬೋದು. ನೋಡಿ ನಾನು ಇಷ್ಟು ಗಟ್ಟಿ ಮಾಡ್ಕೊಂಡಿದ್ದೇನೆ. ಮೊಸರು ಹಾಕಿ ಎಲ್ಲ ಮಿಕ್ಸ್ ಮಾಡಿದ್ದೇನೆ. ಇವಾಗ ಇದಕ್ಕೊಂದು ತುಪ್ಪದಲ್ಲಿ ಒಗ್ಗರಣೆ ಕೊಡಬೇಕು. ತಂಬಳಿಗೆ ಯಾವಾಗಲೂ ನಾವು ತುಪ್ಪದಲ್ಲೇ ಒಗ್ಗರಣೆ ಹಾಕಬೇಕು, ಯಾಕೆಂದರೆ ಅದು ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ, ಮತ್ತು ರುಚಿ ಕೂಡ ಚೆನ್ನಾಗಿ ಮಾಡುತ್ತೆ ಅದು ತಂಬಳಿ ತುಪ್ಪದಲ್ಲಿ ಒಗ್ಗರಣೆ ಮಾಡಿದರೆ. ಇವಾಗ ನೋಡಿ ಇದಕ್ಕೊಂದು ಅರ್ಧ ಸ್ಪೂನು ತುಪ್ಪ ಇಟ್ಟಿದ್ದೇನೆ. ಇದಕ್ಕೆ ಜಾಸ್ತಿ ಏನು ತುಪ್ಪ ಬೇಕು ಅಂತಿಲ್ಲ, ಒಗ್ಗರಣೆಗೆ ಒಂದು ಸ್ವಲ್ಪ ಸಾಕು, 1/2 ಸ್ಪೂನ್ ಸಾಕು. ಇದಕ್ಕೊಂದು ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಹಾಕ್ತಾ ಇದ್ದೇನೆ, ಮತ್ತೊಂದು ಕೆಂಪು ಮೆಣಸಿನ್ಕಾಯಿ, ಮತ್ತೊಂದು ಸ್ವಲ್ಪ ಕರಿಬೇವು. ಇಷ್ಟು ಹಾಕಿದರೆ ಸಾಕು ಒಗ್ಗರಣೆಗೆ. ನಿಮಗೆ ಉದ್ದಿನಬೇಳೆ, ಕಡಲೆಬೇಳೆ ಅದೆಲ್ಲ ಏನು ಬೇಕು ಅಂತಿಲ್ಲ. ಇಷ್ಟು ಮಾಡಿದರೆ ಜೀರಿಗೆ, ಮುಖ್ಯವಾಗಿ ಜೀರಿಗೆ ಇರಬೇಕು. ನೀವು ತಂಬಳಿಗೆ ಒಗ್ಗರಣೆ ಮಾಡುವಾಗ ಜೀರಿಗೆ ತುಂಬ ಜಾಸ್ತಿ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ತಂಬಳಿ. ಇವಾಗ ನೋಡಿ ಒಗ್ಗರಣೆ ಆಯಿತು. ಇದನ್ನು ನಾನು ಇವಾಗ ತಂಬಳಿಗೆ ಹಾಕ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಲಿಂಬೆಹಣ್ಣು ಸಿಪ್ಪೆಯ ತಂಬಳಿ ರೆಡಿಯಾಗಿದೆ. ಈ ತಂಬಳಿ, ಈ ರೆಸಿಪಿ ಎಷ್ಟು ಜನಕ್ಕೆ ಗೊತ್ತಿದೆ ನನಗಂತೂ ಗೊತ್ತಿಲ್ಲ, ಆದರೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ನಾವು ಸುಮಾರು ತಂಬಳಿಗಳು ಮಾಡ್ತೇವಲ್ಲ, ಇದು ವೇಸ್ಟ್ ಮಾಡದೆ ಮಾಡೋವಂಥ ತಂಬಳಿ ಇದು. ಲಿಂಬೆಹಣ್ಣು ತರ್ತೇವಲ್ವ ನಾವು, ಲಿಂಬೆಹಣ್ಣು ಅದರ ರಸ ಕೂಡ ಯೂಸ್ ಆಗುತ್ತೆ, ಅದರ ಸಿಪ್ಪೆ ಕೂಡ ಯೂಸ್ ಮಾಡ್ಕೊಳ್ಬೋದು ಬಿಸಾಡದೆ. ಅದರಿಂದ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಲಿಂಬೆಹಣ್ಣು ತುಂಬ ಒಳ್ಳೆಯದು, ವಿಟಮಿನ್ ಸಿ ತುಂಬ ಜಾಸ್ತಿ ಇರುತ್ತೆ. ಈ ಸಮ್ಮರಲ್ಲೆಲ್ಲ ನಾವು ಜಾಸ್ತಿ ಇವಾಗ ಲಿಂಬೆಹಣ್ಣು ತರ್ತೇವೆ, ಯಾಕೆಂದರೆ ಅದು ಜ್ಯೂಸ್ ಮಾಡಿ ಕುಡಿಬೇಕು, ಮತ್ತು ಚಿತ್ರಾನ್ನ ಮಾಡುವಾಗ ಎಲ್ಲ ಲಿಂಬೆಹಣ್ಣು ಬೇಕೇ ಬೇಕಾಗುತ್ತೆ ಮನೆಯಲ್ಲಿ. ಯಾವಾಗ ಅದರ ಸಿಪ್ಪೆ ಇರುತ್ತಲ್ಲ ಅದನ್ನು ಬಿಸಾಡಬೇಡಿ. ನೀವು ಆಗಲೇ ಮಾಡಲಿಲ್ಲ ಅಂದರೂ ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಒಂಚೂರು ಉಪ್ಪು ಹಾಕಿ ಒಂದು ಬಾಟಲ್ ಒಳಗೆ ಒಂಚೂರು ಉಪ್ಪು ಹಾಕಿ ಅದನ್ನು ಹಾಕಿಟ್ರೆ ಕೆಡೋದಿಲ್ಲ. ಅದು ಸುಮಾರು 1 ತಿಂಗಳಾದರೂ ವರ್ಷಗಟ್ಟಲೆ ಅದು ಕೆಡೋದಿಲ್ಲ, ಹಾಗೇ ಇರುತ್ತೆ. ಅದರಿಂದ ನಿಮಗೆ ಬೇಕಾದಾಗ ತೆಗೆದು ಈ ರೀತಿ ಚಟ್ನಿ ಮಾಡ್ಕೊಳ್ಬೋದು, ಮತ್ತು ತಂಬಳಿ ಮಾಡ್ಕೊಳ್ಬೋದು. ಇದೇ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಸಿಪ್ಪೆನ ಬಿಸಾಡೋ ಬದಲು ಈ ರೀತಿಯೆಲ್ಲ ಯೂಸ್ ಮಾಡ್ಕೊಳ್ಬೋದು ನಾವು. ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ಥರ ಹೊಸ ವಿಡಿಯೋ ತೊಗೊಂಡು ಮತ್ತೆ ಬರ್ತೇನೆ. ಬಾಯ್ ಫ್ರೆಂಡ್ಸ್.